ಫೈನಲಿ OnePlus 13 ಆದಮೇಲೆ ಆಫೀಸ್ಲಾಗಿ ಇದೇ 27 ಅಕ್ಟೋಬರ್ಗೆ OnePlus 15 ಕೂಡ ಚೈನಾದಲ್ಲಿ ಲಾಂಚ್ ಆಗ್ತದೆ. ಸೊ ಇದ್ರ ನೆಕ್ಸ್ಟ್ ಮಂತ್ ಅಂದರೆ ನವೆಂಬರ್ 1 ಅಥವಾ 2nd ವೀಕ್ ಗ್ಲೋಬಲಿ ಮತ್ತು ನಮ್ಮ ಭಾರತದಲ್ಲಿ ಕೂಡ ಆಫೀಸ್ಲಾಗಿ ಲಾಂಚ್ ಆಗಲಿದೆ. ಇಡಂಬಲ್ಲ ನಾನು ಯಾವಾಗ ಸ್ಟಾರ್ಟಿಂಗ್ ಈ OnePlus 15 ಲೀಕ್ಸ್ ನ್ಯೂಸ್ಗಳಿಗೆ ಹಾಕೊಂಡೆ ನಾನು ಡೆಫಿನೆಟ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡಲೇಬೇಕಪ್ಪ ಅಂತ ಅಲ್ಲೇ ಡಿಸೈಡ್ ಮಾಡ್ಕೊಂಡೆ. ಬಿಕಾಸ್ ನೀವ್ಯಾದರೂ ಸದ್ಯಕ್ಕೆ 60-50 ಒಂದು ಬೆಸ್ಟ್ ಬೆಂಕಿ ಫ್ಲ್ಯಾಗ್ಶಿಪ್ ಫೋನೇ ಹುಡ್ಕೋತಿದ್ದೀರ ಅಂತಂದರೆ ಎಸ್ ನೀವು ಈ ಫೋನ್ಗೆ ಡೆಫಿನೆಟ್ಲಿ ವೇಟ್ ಮಾಡಬೇಕು. ಏನು ಅಪ್ಗ್ರೇಡ್ ಗುರು, ಡೈರೆಕ್ಟ್ಲಿ ಈ OnePlus 13 ಆದಮೇಲೆ 14 ಸೀರೀಸಲ್ಲಿ ಲಾಂಚ್ ಮಾಡಲ್ಲ. 14 ನಂಬರ್ ಚೈನೀಸ್ಗೆ ಒಂಥರ ಈ ಬ್ಯಾಡ್ ಲಕ್ಕು ಅಥವಾ ಅನ್ಲಕ್ಕಿ ಅಂತ ಕರಿಬೋದು. ಅದಕ್ಕೆ ಡೈರೆಕ್ಟ್ಲಿ ಇವರು OnePlus 13 ಆದಮೇಲೆ OnePlus 15 ಲಾಂಚ್ ಮಾಡ್ತಿದ್ದಾರೆ. ಸೊ ಈ ಫೋನಲ್ಲಿ ಡಿಸೈನಲ್ಲಿ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ಸ್ಗಳಿದೆ. ಇವ್ರದ್ದೇ ಆದ ಹೊಸ ಸೆನ್ಸರ್ ತೊಗೊಂಡ್ಬರ್ತಿದ್ದಾರೆ. 165 ಡಿಸ್ಪ್ಲೇ ಅಂತೆ. ಇವನ್ ಬ್ಯಾಟರಿನ ಕೂಡ ಬೆಂಕಿ ಅಪ್ಗ್ರೇಡ್ ಮಾಡಿದ್ದಾರೆ. ಎಸ್, ಈ ಆಫೀಸ್ಗೆ ಅಂತ OnePlus 15 ಬಂದಿರೋಂಥ ಎಲ್ಲ ಸ್ಟ್ರಾಂಗ್ ಲೀಸ್ಗಳು, ಪ್ರೈಸು, ಎಕ್ಸ್ಪೆಕ್ಟೇಷನ್ಸು, ಏನೆಲ್ಲ ಬೆಂಕಿ ಫೀಚರ್ಸ್ಗಳಿದೆ ಎಲ್ಲ ಇವತ್ತಿನ ವಿಡಿಯೋಲಿ ತಿಳ್ಕೊಳ್ಳೋಣ. ಫಾರ್ ದ ಫಸ್ಟ್ ಟೈಮ್ ನೀವು ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ಚಾನಲ್ ಹೆಸರು ಬಂದರು ಟೆಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್ ಇಂಡಿಯಾ ಪ್ರಾಮಾಣಿಕರೊಂದಿಗೆ ನಿಮ್ಮ ಟೆಕ್ ನಾಲೆಜ್ನ ಜಾಸ್ತಿ ಮಾಡಬೇಕಾಗಿತ್ತಪ್ಪ ಅಂದರೆ ಈಗಲೇ ಫಾಲೋ, ಸಬ್ಸ್ಕ್ರೈಬ್ ಬಟನ್ ಎಲ್ಲ ಒದ್ಬಿಟ್ಟು ಬೆಲ್ ಐಕನ್ ಕೂಡ ಒತ್ತಿ. ಸೊ ಮೊದಲನೇದಾಗಿ ಡಿಸೈನಲ್ಲಿ ಈ OnePlus 15 ಏನಿದೆ ಈ ರೀತಿ ಇರುವಂಥ ಫಸ್ಟ್ ಲುಕ್ ಇದೆ. ಸೇಮ್ ಇದು ಇವರ OnePlus 13s ಇತ್ತು ನೋಡಿ, ಸೇಮ್ ಅದೇ ಡಿಸೈನ್ ಇಲ್ಲಿ ಕೂಡ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಫ್ಲಾಟ್ ಡಿಸ್ಪ್ಲೇ ಎಲ್ಲ ಒಳಗೊಂಡು ಬರ್ತಾ ಇದೆ ಮತ್ತು ಡ್ಯೂರಬಿಲಿಟಿನಲ್ಲಿ ಮಾತ್ರ ಬೆಂಕಿ ಮಾಡೋರ್ಗುರು ನಂಬಲ್ಲ. ಈ ಫೋನ್ ಕಂಪ್ಲೀಟ್ಲಿ IP68 ಮತ್ತು 69 ವಾಟ್ ರೆಸನ್ ಜೊತೆಗೆ ಮಾರ್ಕೆಟಲ್ಲೇ ಎಲ್ಲ ಫ್ಲಾಗ್ಶಿಪ್ ಫೋನ್ಸ್ಗಳಿಗಿಂತ ಮೋಸ್ಟ್ ಡ್ಯೂರಬಲ್ ಫೋನ್ ಆಗಲಿದೆ. ಬಿಕಾಸ್ ಈ ಸರ್ತಿ OnePlus 15 ಆಫೀಷಿಯಲಾಗಿ ಏರೋಸ್ಪೇಸ್ ಗ್ರೇಡ್ ನ್ಯಾನೋ ಸೆರಾಮಿಕ್ ಕೋಟಿಂಗ್ ಜೊತೆಗೆ ಮಾರ್ಕೆಟಲ್ಲಿ ಎಂಟ್ರಿ ಕೊಡಲಿದೆ. ಏನಂಬಲ್ಲ ಇದು ಎಷ್ಟು ಡ್ಯೂರಬಲ್ ಆಗಿದೆಯಪ್ಪ ಅಂತ ಬೇರೆ ಬೇರೆ ಫೋನ್ಸ್ಗಳನ್ನ ಕಂಪೇರ್ ಮಾಡಿಬಿಟ್ಟು ಕೆಲವೊಂದು ನ್ಯೂಸಸ್ಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಸ್ಯಾಮ್ಸಂಗ್ ಅವರ ಈ ಟೈಟಾನಿಯಂ ಡಿಸೈನ್ ಏನು ಬರುತ್ತೆ ನೋಡಿ, ಇದಕ್ಕಿಂತ 134 ಪಟ್ಟು ಇದು ಜಾಸ್ತಿ ಡ್ಯೂರಬಲ್ ಆಗಿದೆ ಅಂತ. ಮತ್ತು iPhone 15 ಸೀರೀಸ್ನಲ್ಲಿರುವಂಥ ಏನು ಸ್ಟೇಲ್ನೆಸ್ ಸ್ಟೀಲ್ ಮೆಟಲ್ ಇದೆ ಇದಕ್ಕಿಂತ 223% ಇದು ಡ್ಯೂರಬಲ್ ಆಗಿದ್ರೆ, ರೀಸೆಂಟ್ಲಿ ಲಾಂಚ್ ಆಗಿರುವಂಥ iPhone 17 ಸೀರೀಸ್ಗಿಂತ 344% ಅಷ್ಟು ಜಾಸ್ತಿ ಡ್ಯೂರಬಲ್ ಇದೆ ಅಂತೆ. ಸೊ ಎಸ್, ಈ ಫೋನ್ಗೆ ನೀವು ಕವರ್ ಹಾಕ್ತಿದ್ರು ಕೂಡ ನಡೆಯುತ್ತೆ ಆಯಿತಾ. ಬಟ್ ಸ್ಕ್ರ್ಯಾಚಸ್ಗಳು, ಡ್ಯಾಮೇಜ್ ಅಂತೂ ಮೆಟಲ್ ಇದ್ರೂ ಕೂಡ ಆಗುತ್ತೆ. ಬಟ್ ನೀವು ಹೆಂಗೆ ಯೂಸ್ ಮಾಡ್ತಿದ್ದೀರಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಟ್ಟಿನಲ್ಲಿ OnePlus ಅವ್ರು ಏನು ಹೇಳ್ತಿದ್ರಪ್ಪ ಅಂದರೆ, ನಾವು ಜಸ್ಟ್ ಫೋನ್ ಒಳಗಡೆ ಮಾತ್ರ ಬೆಂಕಿ ಚಿಪ್ಸೆಟ್ಟು ಪವರ್ಫುಲ್ಲು ಹವಾ ಮಾಡ್ತಾ ಇಲ್ಲ, ಫೋನ್ ಹೊರಗಡೆ ಕೂಡ ತುಂಬ ಡ್ಯೂರಬಲ್ ಮತ್ತು ಪವರ್ಫುಲ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಡಿಸ್ಪ್ಲೇ ಕೂಡ ಅಷ್ಟೇ ಗುರು. ಏನು ಗುರು, ನಾನು ಇದುವರೆಗೆ 120 Hz 140% ಡಿಸ್ಪ್ಲೇ ಫೋನ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೊಸದಾಗಿ 165 Hz ರಿಫ್ರೆಶ್ ಇರುವಂಥ ಡಿಸ್ಪ್ಲೇ ಗುರು. ನೀವು ಸೈಡ್ ಬೈ ಸೈಡ್ ಜಸ್ಟ್ ಈ 90 Hz ಆಗಿರಲಿ 120 ಅಥವಾ 140% ಡಿಸ್ಪ್ಲೇನ ಸ್ವೈಪ್ ಮಾಡ್ತಾರೆ ನೋಡ್ಕೋಬೋದು. ಇನ್ನು 165 ಯಾವ ರೇಂಜಿಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಗುರು. ಏನಂಬಲ್ಲ, ಇದು ಕಂಪ್ಲೀಟ್ಲಿ ಫ್ಲಾಟ್ ಡಿಸ್ಪ್ಲೇ, ಅದು LTPO ಡಿಸ್ಪ್ಲೇ ಒಂದಿಗೆ 6000 Hz ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಸೊ ನಾನಂತೂ ಈ ಫೋನ್ನ ಡಿಸ್ಪ್ಲೇ ಟೆಸ್ಟ್ ಮಾಡೋಕ್ಕೆ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ಎಷ್ಟಲ್ಲದೆ ಇನ್ನು ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ಅಷ್ಟೇ ಆಯ್ತಾ. ಸೊ ಲೇಟೆಸ್ಟ್ ರೀಸೆಂಟ್ಲಿನೇ ಫ್ಲಾಗ್ಶಿಪ್ಗೆ ಸ್ಪೆಷಲಿ ಲಾಂಚ್ ಮಾಡಿರುವಂಥ ಸ್ನ್ಯಾಪ್ಡ್ರ್ಯಾಗನ್ ಅವರ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಚಿಪ್ಸೆಟ್ ಇದರಲ್ಲಿ ಆಫೀಸ್ಲಾಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದೇ ಚಿಪ್ಸೆಟ್ ಒಂದಿಗೆ ಈ ಸ್ಮಾರ್ಟ್ಫೋನ್ ಮಾರ್ಕೆಟಲ್ಲಿ ಎಂಟ್ರಿ ಕೊಟ್ಟಿದೆ. ಸೊ ಇದು ಯಾವ ಲೆವೆಲ್ ಪವರ್ಫುಲ್ ಇದೆಪ್ಪ ಅಂದರೆ 4 ಮಿಲಿಯನ್ ಪ್ಲಸ್ ಅದತ್ರ ಅಂದರೆ 4 ಮಿಲಿಯನ್ ಅಂಡರ್ ಕೂಡ ಇರುವಂಥ ಬೆಂಚ್ ಮಾರ್ಕ್ ಟೆಸ್ಟ್ ಮತ್ತು ರ್ಯಾಂಕಿಂಗ್ಸ್ಗಳು ಕೂಡ ಲೀಕ್ಸ್ಗಳು ಆಗಿವೆ. ಸೊ ಡೆಫಿನೆಟ್ಲಿ ಇದನ್ನ ಯಾವುದು ಸಾಧಾರಣ ಚಿಪ್ಸೆಟ್ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಸದ್ಯಕ್ಕೆ ವರ್ಲ್ಡಲ್ಲೇ ನಂಬರ್ 1 ಚಿಪ್ಸೆಟ್ ಮತ್ತು ನಂಬರ್ 1 ಪವರ್ಫುಲ್ ಫೋನ್ ಕೂಡ ಇದು ಆಗುತ್ತೆ. ಇದ್ರ ಜೊತೆ ಬೇರೆ ಬೇರೆ ಫೋನ್ಸ್ಗಳು ಕೂಡ ಮಾರ್ಕೆಟಲ್ಲಿ ಎಂಟ್ರಿ ಕೊಡ್ತಿದೆ. ಸೊ ಇದ್ರ ಜೊತೆಗೇ ಇದರಲ್ಲಿ LPDDR5X ರ್ಯಾಮು, UFS 4.1 ಜೊತೆಗೆ 16 GB ಮತ್ತು 18 GB ವೇರಿಯಂಟ್ ಕೂಡ ಏನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾರಂತೆ ಲೀಕ್ಸ್ಗಳ ಪ್ರಕಾರ, ಗೊತ್ತಿಲ್ಲ. ಬಟ್ ಈ ಸ್ಮಾರ್ಟ್ಫೋನ್ ಆಫೀಷಿಯಲ್ ಆಗಿ ಇವಾಗ 16ನೇ ತಾರೀಕೇನೋ ಈ ಆಕ್ಸಿಜನ್ OS ಇವ್ರದೇ ಆದ OnePlusನ ಹೊಸ OS ರಿಲೀಸ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಇದು ಔಟ್ ಆಫ್ ದ ಬಾಕ್ಸ್ Android 16 ಕೂಡ ಬರುತ್ತೆ, ಆಕ್ಸಿಜನ್ OS 16 ಕೂಡ ಬರುತ್ತೆ. ಸೊ ಇದು ಕೂಡ ಒಂದು OnePlus ಯೂಸರ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಪ್ರೊಸೆಸರಲ್ಲಿ ಪರ್ಫಾರ್ಮೆನ್ಸಲ್ಲೂ ಈ ರೀತಿ ಬೆಂಕಿ ಆಗಲಿದೆ. ಬಿಕಾಸ್ 165 Hz ಡಿಸ್ಪ್ಲೇ ಅನ್ನೋ ಸಿಗ್ತದೆ. ಇದ್ರ ಜೊತೆಗೆ 140 Hz ನಾವು ಗೇಮ್ ಪ್ಲೇ ಎಲ್ಲ ಮಾಡ್ಕೊಂಡಿದ್ದೀವಿ ಗುರು. ನಾನು ಬೇರೆ ಬೇರೆ ಫೋನ್ಸ್ಗಳು ನೋಡಿದ್ದೀನಿ. ಬಟ್ ಇವಾಗ 165 Hz ಡಿಸ್ಪ್ಲೇ ಜೊತೆಗೆ 165 FPS ಕೂಡ ಸಪೋರ್ಟ್ ಆಗತ್ತೆ ಇಲ್ಲ, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ. ಬಟ್ ಡೆಫಿನೆಟ್ಲಿ ಇಷ್ಟೊಂದು ಡಿಸ್ಪ್ಲೇ ಕೊಡ್ತಿದ್ದಾರೆ, ಇಷ್ಟೆಲ್ಲ ಒಳ್ಳೆ ಪವರ್ಫುಲ್ ಚಿಪ್ಸೆಟ್ ಇದೆ ಅಂದರೆ ಎಸ್ ಇದು ಕೂಡ
ಪಾಸಿಬಲ್ ಆದರೂ ಆಗ್ಬೋದು. 165 Hz ಡಿಸ್ಪ್ಲೇ ಕ್ಲಾರಿಫಿಕೇಶನ್ ಇಲ್ಲ, ಬಟ್ ಡೆಫಿನೆಟ್ಲಿ ಕೊಡ್ತಾರೆ ಗುರು. ಇದನ್ನೆಲ್ಲ ಇಷ್ಟೊಂದು ಹೈಲೈಟ್ ಮಾಡ್ತಿದ್ದಾರೆ ಅಂದರೆ 165 Hz ಗೇಮ್ ಪ್ಲೇ ಕೂಡ ನಾವು ನೋಡ್ತೀವಿ. ಎಸ್ಪೆಷಲಿ ಬ್ಯಾಟ್ರಿಗೆ ಬಂದ್ಬಿಟ್ರೆ ನಾನು ತುಂಬ ರಿಸರ್ಚ್ ಮಾಡಿದೆ. ಎಲ್ಲ ಕಡೆ ಲೀಕ್ಸ್ಗಳಲ್ಲಿ ಕೆಲವೊಂದು ಕಡೆ 7,000 mAh ಹೇಳಿದ್ರು, ಕೆಲವೊಂದು ಕಡೆ 7,500, ಕೆಲವೊಂದು ಕಡೆ 7,300 mAh ಅಂತ ಇದ್ರು. ಬಟ್ ನನ್ನ ಪ್ರಕಾರ 7,300 mAh ಬಿಗ್ಗೆಸ್ಟ್ ಬ್ಯಾಟ್ರಿ ಬರುತ್ತೆ. ಮತ್ತು ಇನ್ಬಾಕ್ಸೇ 120 ವ್ಯಾಟ್ನ ಪವರ್ ಸಿಗಲಿದೆ. ಸೊ ಜಸ್ಟ್ ಇದು ನಿಮಗೆ ಹತ್ತಿರ 20-25 ನಿಮಿಷದಲ್ಲಿ ನಿಮ್ಮ ಫೋನ 0 to 100% ಚಾರ್ಜ್ ಮಾಡುವಂಥ ಒಂದು ಕೆಪಾಸಿಟಿ 100% OnePlus ಮೇಲೆ ನಂಬಿಕೆ ಇದೆ. ಆ ಫೀಚರ್ಸ್ನ ತೊಗೊಂಡು ಬಂದೇ ಬರ್ತಾರೆ. ಬಾಕಿ ಈ ಸ್ಮಾರ್ಟ್ ಫೋನ್ ಎಷ್ಟು ಸ್ಲಿಮ್ ಇದೆ, ಎಷ್ಟು ಥಿಕ್ನೆಸ್ ಇದೆ, ಇದ್ರ ಬಗ್ಗೆ ಏನು ಡೀಟೇಲ್ಸ್ಗಳು ಬಂದಿಲ್ಲ. ಬಟ್ ಹೋಪ್ಫುಲಿ ಡ್ಯೂರಬಲ್ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ. ಈ ಕಬ್ಬಿನ ಅಂದರೆ ನಾವು ಈ ಮೆಟಲ್ ಯೂಸ್ ಮಾಡ್ತಿದ್ದಾರೆ, ಸೆರಾಮಿಕ್ ಕೋಟಿಂಗ್ ಎಲ್ಲ. ಸೊ ಇದು ಸ್ವಲ್ಪ ದಪ್ಪ ಆದರೂ ಆಗ್ಬೋದು, ಸ್ಲಿಮ್ ಇರಲಿಲ್ಲ ಅಂದರೂ ಸ್ವಲ್ಪ ಹೆವಿ ಆದರೂ ಇರುತ್ತೆ. ಇನ್ನು ಕೊನೆಯಾಗಿ ನೀವು ಅನ್ಬೋದು ಎಲ್ಲ ಫೀಚರ್ಸ್ಗಳನ್ನ ಹೇಳಿದ್ದೀರಾ, ಬಟ್ ಕ್ಯಾಮ್ರಾ ಬಗ್ಗೆ ಏನಕ್ಕಪ್ಪ ನೀವು ಮಾತಾಡ್ತಿಲ್ಲ ಅಂತ ಕೇಳಿದ್ರೆ, ಎಸ್, ಈ ಸರ್ತಿ OnePlus 15 ಸೀರೀಸ್ನ ನನ್ನ ಪ್ರಕಾರ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದೆ ಈ ಫೋನ್ ಅಂತ ಕ್ಯಾಮ್ರಾ ಅಂತ ಅನ್ಕೋತೀನಿ. ಇಷ್ಟು ದಿವಸ ನಾವು ಈ OnePlusನ ಈ 8, 9 ಸೀರೀಸು 11, 12 ಎಲ್ಲ ನಾವು ಬೇರೆ ಬೇರೆ ಸೆನ್ಸರ್ಸ್ ನೋಡ್ಕೊಂಡಿದ್ವಿ. ಸ್ಪೆಷಲಿ ಮುಂಚೆ ಎಲ್ಲ ಇವರು ಸ್ಯಾಮ್ಸಂಗ್ ಮತ್ತು ಸೋನಿ ಸೆನ್ಸರ್ನ ಯೂಸ್ ಮಾಡ್ತಿದ್ರು. ಅದಾದ ತಕ್ಷಣ ಹೆಸಲ್ ಬ್ಲೇಡ್ ಒಂದಿಗೆ ಬೇರೆ ಬೇರೆ ಬ್ರ್ಯಾಂಡಿಂಗ್ ಒಂದಿಗೆ ಬೇರೆ ಬೇರೆ ಸೆನ್ಸರ್ಸ್ನ ತೊಗೊಂಬಂದರು. ಬಟ್ ಇನ್ಮೇಲೆ ಎಲ್ಲ OnePlus ಸೀರೀಸಲ್ಲಿ ಇವರದೇ ಆದ ಓನ್ ಬಿಲ್ಡ್ ಮಾಡಿರುವಂಥ ಈ ಹೊಸದಾಗಿರುವಂಥ ಡೀಟೇಲ್ ಮ್ಯಾಕ್ಸ್ ಇಂಜನ್ನ ಹೊಸ ಕ್ಯಾಮ್ರಾಗಳನ್ನು ಇವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಇವರು OnePlusಲ್ಲಿ ಕೆಲವೊಂದು ಲೀಕ್ಸ್ ನ್ಯೂಸ್ಗಳು ಬಂದಿರೋ ಪ್ರಕಾರ ಇವರು ಮೇನ್ಲಿ ಟಾರ್ಗೆಟ್ ಈ ಐಫೋನ್ಸು ಮತ್ತು ಈ ಗೂಗಲ್ ಪಿಕ್ಸೆಲ್ ಸೀರೀಸಲ್ಲಿ ಏನೊಂದು ನ್ಯಾಚುರಲ್ ಕಲರ್ ಸ್ಕಿನ್ ಟೋನ್ ಬರುತ್ತೆ ನೋಡಿ, ಈ ರೀತಿ ಫೋಟೋಗಳು ಬರೋ ಹಾಗೆ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಲಾಗಿದೆ ಅಂತೆ. ಮತ್ತು ಈ ಕ್ಯಾಮ್ರಾ ಸೆನ್ಸರ್ಗಳ ಬಗ್ಗೆ ಇದುವರೆಗೆ ಮಾರ್ಕೆಟ್ಲಿ ಲೀಕ್ಸ್ಗಳು ತುಂಬ ಬಂದಿದೆ. ಬಟ್ ಶೋರ್ಲಿ ಇದೇ ಸೆನ್ಸರ್ ಇರುತ್ತೆ, ಇದೇ ಇಷ್ಟೇ ಮೆಗಾ ಪಿಕ್ಸೆಲ್ ಇರುತ್ತೆ ಅಂತ ಯಾವುದೇ ಡೀಟೇಲ್ಸ್ಗಳಿಲ್ಲ. ಒಂದು ಇದರಲ್ಲಿ 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಬರ್ಬೋದು, ಅಥವಾ 200 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಬಂದರೂ ಕೂಡ ಬರ್ಬೋದು. ಬಿಕಾಸ್ ಇದೊಂದು ಹೊಸ ಸೆನ್ಸರ್ ಇದೆ, ಎಷ್ಟರ ಮಟ್ಟಿಗೆ ಯಾವ ದೊಡ್ಡ ಸೆನ್ಸರ್ ಬರುತ್ತೆ ಏನೂ ಐಡಿಯಾ ಇಲ್ಲ. ಬಟ್ ಫೋಟೋಸ್ಗಳಂತೂ ನನಗೇನು ಅನ್ಸಲ್ಲ ಗುರು, ಇವರು Vivo ಅವ್ರ ಹಿಂದೆ ಹಾಕ್ತಾರೆ, ಐಫೋನ್ ಹಿಂದೆ ಹಾಕ್ತಾರೆ, ಅಥವಾ ಈ ಗೂಗಲ್ ಪಿಕ್ಸೆಲ್ ಹಿಂದೆ ಹಾಕ್ತಾರೆ ಗೊತ್ತಿಲ್ಲ. ಬಟ್ ನಾನು ಶೋರ್ ಇದ್ದೀನಿ ಇದು ಆ ಮಟ್ಟಿಗೆ ಏನು ಮಾರ್ಕೆಟಲ್ಲಿ ಹವಾ ಮಾಡಲ್ಲ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಹೊಸ ಸೆನ್ಸರು ಹೊಸ ಹವಾ ಕೂಡ ಮಾರ್ಕೆಟಲ್ಲಿ ಎಬ್ಬಿಸಬಹುದು. ಸೊ ಓವರ್ ಆಲ್ ನನಗೆ ಈ OnePlus 15ನ ಸ್ಪೆಸಿಫಿಕೇಷನ್ಸ್ಗಳು, ಕ್ಯಾಮ್ರಾ, ಡಿಸೈನ್, ಬ್ಯಾಟ್ರಿ, ಡಿಸ್ಪ್ಲೇ ಇದೆಲ್ಲ ಕೇಳ್ಕೊಂಡಾಗಲೇ ನನಗೆ ಫುಲ್ ಹ್ಯಾಪಿ ಅನಿಸ್ತಿದೆ. ಇದ್ರ ಪ್ರೈಸಿಂಗ್ ಎಷ್ಟಾಗ್ಬೋದು ಇದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ, ಬಟ್ ಇದೊಂದು ಸೆಕೆಂಡರಿ ವಿಷಯ ಅಂತ ಹೇಳ್ಬೋದು. ಸೊ ಇಂಥ ಸ್ಪೆಸಿಫಿಕೇಷನ್ಸ್ಗಳನ್ನೆಲ್ಲ ಮಾರ್ಕೆಟ್ಲಿ OnePlus ಅವ್ರು ತೊಗೊಂಡು ಬರ್ತಿದ್ರಪ್ಪ ಅಂದರೆ ನಿಜವಾಗ್ಲೂ ಡೀಪ್ ಕಾಂಪಿಟೇಷನ್ಗಳಿದ್ದಾರೆ. ಸೊ ಇಲ್ಲಿ ಒಂದು ಒಳ್ಳೆ ಪ್ರೈಸಿಂಗೇ ಬರುತ್ತಪ್ಪ ಅಂತ ನನಗೆ ಅನಿಸುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಈ OnePlus 15ನ ಸ್ಪೆಸಿಫಿಕೇಷನ್ಗೆ ಹಾಕೊಂಡಾಗ ನೀವು ಸದ್ಯಕ್ಕೆ ಹೊಸ ಫೋನ್ ಕೊಂಡ್ಕೊಳ್ಳೋ ಪ್ಲ್ಯಾನ್ ಇದ್ದೀರಾ, ಮತ್ತು OnePlus ಬರ್ತಾಯಿದೆ ಅಂದರೆ ನೀವು ವೇಟ್ ಮಾಡ್ತಿದ್ದೀರಾ, ಅಥವಾ ಬೇಡಾಗರು ಗ್ರೀನ್ ಲೈನ್ಸ್ಗಳ ಹಿಸ್ಟ್ರಿನೇ ತುಂಬಿದೆ ಅಂತ ನೀವು ಗಾಬರಿ ಆಗಿದ್ರಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸೊ ನನಗೇನು ಅನಿಸಲ್ಲ ಆಯಿತಾ, OnePlus ಅವರು ಸಪೋರ್ಟ್ ಚೆನ್ನಾಗಿ ಕೊಡ್ತಿದ್ದಾರೆ ಸದ್ಯಕ್ಕೆ. ಸೊ ಗೊತ್ತಿಲ್ಲ, ಬಟ್ ಈ ಫೋನ್ಸ್ಗಳಲ್ಲಿ ಇಶ್ಯೂ ಬರ್ಬೋದು, ಹೊಸ ಕ್ಯಾಮ್ರಾ ಸೆನ್ಸರ್ಗಳು ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಇದು ಆಫೀಸಿಯಲಾಗಿ 27ನೇ ತಾರೀಕಿಗೆ ಚಾನಲ್ ಲಾಂಚ್ ಆಗುತ್ತೆ. ನನ್ನ ಪ್ರಕಾರ ಭಾರತದಲ್ಲಿ November 10, 15, 20 ಒಳಗಡೆ ಲಾಂಚ್ ಆಗುತ್ತೆ. ನನಗೆ ಈ ಫೋನ್ OnePlus ಅವ್ರು ಕಳಿಸ್ಲಿಲ್ಲ ಅಂದರೂ ಕೂಡ ಡೆಫಿನೆಟ್ಲಿ ನಾನು ಫಾರ್ ಶೋರ್ ಪರ್ಚೇಸ್ ಮಾಡಿಬಿಟ್ಟು ಒಂದು ಅನ್ಬಾಕ್ಸಿಂಗ್ ವಿಡಿಯೋನು ಮಾಡ್ತೀನಿ, ಫುಲ್ ಡೆಡಿಕೇಟ್ ರಿವ್ಯೂ ಕೂಡ ಮಾಡ್ತೀನಿ. ಎಸ್, ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ November 15 ಯಾವಾಗ ಬರುತ್ತೆ ಗೊತ್ತಿಲ್ಲ, ನೋಡಿ ಸ್ವಲ್ಪ ವೇಟ್ ಮಾಡಿಬಿಟ್ಟು ಈ ಫೋನ್ನ ಡೆಡಿಕೇಟ್ ಅನ್ಬಾಕ್ಸಿಂಗ್ ವಿಡಿಯೋ ತೊಗೊಂಡು ಬರೋಣ. ಸಿನಂತೆ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಒನ್. ನಮಸ್ಕಾರ.